ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ. ಲಿಂಗ ಧ್ಯಾನ ಅಂದ್ರೆ ಲಿಂಗ ಅಂದ್ರೆ ಚಿಹ್ನೆ, ಲಿಂಗ ಅಂದ್ರೆ ದೇವರು. ಲಿಂಗ ಅಂದ್ರೆ ಈ ಜಗತ್ತಿದೆಯಲ್ಲ, ಈ ಜಗತ್ತು ಯಾವುದರಿಂದ ಬಂತು, ಯಾವುದರ ಮೇಲೆ ತೋರಿದೆಯೋ ಮತ್ತು ಎಲ್ಲಿ ಲಯವಾಗ್ತೈತಲ್ಲ ಅದಕ್ಕೆ ಲಿಂಗ ಅಂತ ಕರೀತಾರೆ. ಈಗ ಭೂಮಿ ಐತಿ, ಭೂಮಿ ಬೆಳೆ ಬಂದಿದ್ದೆಲ್ಲಿಂದ? ಭೂಮಿಯಿಂದ. ಇಲ್ಲಿ ತೋರಿದ್ದೆಲ್ಲಿಂದ? ತೋರಿದ್ದೆಲ್ಲಿ? ಭೂಮಿಯ ಮೇಲೆ. ಕೊನೆಗೊಂದು ದಿವಸ ಹೋಗೋದೆಲ್ಲಿಗೆ? ಅದು ಭೂಮಿಗೆ. ಅಂದ್ರೆ ಭೂಮಿ ಬೀಜಕ್ಕೆ ಲಿಂಗ ಆತು ಅಂತ. ಈಗ ತೆರಿ ಐತಿ, ತೆರಿ ಬಂದಿದ್ದೆಲ್ಲಿಂದ? ಸಮುದ್ರದಿಂದ. ತೋರಿದ್ದೆಲ್ಲಿ? ಸಮುದ್ರದ ಮೇಲೆ. ಕೊನೆಗೆ ಲಯವಾಗುವುದೆಲ್ಲಿ? ಸಮುದ್ರದೊಳಗೆ. ಅಂದ್ರೆ ತೆರೆಗೆ ಸಮುದ್ರ ಲಿಂಗ ಅಂತ ಕರೀತಾರೆ. ಲಿಂಗ ಅಂದ್ರೆ ಈ ಸೃಷ್ಟಿಯ ಸಕಲ ಸಚರಾಚರಕ್ಕೆ ಯಾವುದು ಕಾರಣವೋ ಅದು ಲಿಂಗ. ಅದು ಲಿಂಗ ಧ್ಯಾನದಲ್ಲಿ ಅಂದರೆ ಭಗವಂತನೇ ಈ ಬದುಕೈತಲ್ಲ, ಇದು ಅನಿಶ್ಚಿತ ಐತಿ. ನಿನ್ನ ಜೀವನದೊಳಗೆ ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ, ಒಮ್ಮೆ ಮಾನ ಬರ್ತೈತಿ, ಒಮ್ಮೆ ಅಪಮಾನಗಳು ಬರ್ತಾವ, ಒಮ್ಮೆ ಸ್ತುತಿ ಬರ್ತೈತಿ, ಒಮ್ಮೆ ನಿಂದೆ ಬರ್ತೈತಿ. ಏನು ಬರ್ತೈತಿ ಅಂತ ಗ್ಯಾರಂಟಿ ಇಲ್ಲ. ಮಂದಿ ಯಾವಾಗ ನಿನ್ನ ಉಡಿಯೊಳಗೆ ಹಾಕ್ತಾರಂತನೂ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಇದ್ರೆ ಒಂದಿಷ್ಟು ದೇವನ ನೆನಹು ಮಾಡುವಂತ ಬದುಕ, ಅವನ ಮೇಲೆ ಭಾರ ಹಾಕಿ ಬದುಕೋದು. ಈಗ ನಮಗೆ ದುಃಖ ಆತು ಅಂದ್ರೆ ನಮ್ಮ ಹೆಗಲ ಮೇಲೆ ನಮ್ಮ ಗದ್ದ ಇಟ್ಟು ಅಳಕ್ಕಾಗೋದಿಲ್ಲ. ನನ್ನನ್ನು ನಾನು ತಬ್ಕೊಂಡು ಅಳ್ಳಿಕ್ಕಾಗೋದಿಲ್ಲ. ನಾವು ಅಂತೀವಿಲ್ಲ, ಆಡು ಭಾಷೆ ಒಳಗೆ ಏನಂತೀವಿ, ಏನ್ರಿ ನಮಗೆ ಚಲೋ ಇದ್ದಾಗ ಎಲ್ಲರೂ ಬರ್ತಾರ, ನಮ್ಮ ಕಷ್ಟದ ಕಾಲಕ್ಕೆ ಯಾರು ಹಾಕ್ಕಾರ್ರಿ ಅಂತ ಅಂತೀವಿಲ್ಲ ನಾವೆಲ್ಲ. ನಮಗೆ ಚಲೋ ಇದ್ದಾಗ ಎಲ್ಲರೂ ಚಲೋ ರೀ, ನಮಗೆ ಕಷ್ಟದ ಕಾಲಕ್ಕೆ ಯಾರೂ ಆಗೋದಿಲ್ಲ ಅಂತೀವಿ ನಾವು. ಈಗ ನೀವು ವಿಚಾರ ಮಾಡಿರಿ, ನಾವು ಚಲೋ ಇದ್ದಾಗ ಸಂತೋಷದಂಗಿದ್ದಾಗ ನಮ್ಮ 10 ಬಳ್ಳು ಚಪ್ಪಾಳೆ ತಟ್ತಾವೆ. ನಾವು ಕಷ್ಟದಾಗಿದ್ದಾಗ 10 ಬೆಳ್ಳು ಬರೋದಿಲ್ಲ, ಕಣ್ಣೀರು ಒರೆಸಕ್ಕೆ 2 ಬಳ್ಳು ಬರ್ತಾವಷ್ಟೆ. ಅಂದ್ರೆ ನೀನು ಸಂತೋಷದಾಗಿದ್ದಾಗ ನಿನ್ನ 10 ಬಳ್ಳು ಚಪ್ಪಾಳೆ ತಟ್ತಾವ. ನೀನು ಕಷ್ಟದಾಗಿದ್ದು ಕಣ್ಣೀರು ಬಂದಾಗ ನಿನ್ನ ಕಣ್ಣೀರು ಒರೆಸಕ್ಕೆ ನಿನ್ನ ಕೈಯಾಗಿನ 10 ಬರಳ ನಿನ್ನ ಕಣ್ಣೀರು ಒರೆಸಕ್ಕೆ ಬರೋದಿಲ್ಲ. ಅಂದಮೇಲೆ ನಿನ್ನ ಕಷ್ಟಕ್ಕೆ ಊರು ಮಂದಿ ಬಂದು ಆಸರಾಗ್ತಾರಂತಾರೆ. ಯಾಕೆ ನಂಬುತ್ತಿ ಮನುಷ್ಯನೇ? ನಂಬುವುದಿದ್ರೆ ದೇವನನ್ನು ನಂಬು, ಬದುಕು ಕೊಟ್ಟವನನ್ನು ನಂಬುವುದಾಗಿದ್ದರೆ ಅವನನ್ನು ನಂಬು. ಲಿಂಗ ಧ್ಯಾನದಲ್ಲಿ ಅವನನ್ನು ನಂಬುವುದಷ್ಟೇ. ಈ ಕಬೀರ ದಾಸರು ಅಂತಿದ್ರು, ಕೇಳಿರಿಲ್ಲ ನೀವು ಹೆಸರು? ಕಬೀರ ದಾಸರು ಅವರ ಗುರುಗಳು ರಮಾನಂದರು ಅಂತಿದ್ರು. ಇಬ್ಬರು ಕೂಡಿ ಒಂದು ಓಣಿಯೊಳಗೆ ಹೊಂಟಿದ್ರಂತ. ಒಂದು ಓಣಿಯೊಳಗೆ ಹೋಗಾಗ ಅಲ್ಲೊಂದು ಮುದುಕಿ ಜ್ವಾಳ ಬೀಸ್ತಿತ್ತು. ಬೀಸುಕಲ್ಲ ಅದಾವ, ಇಲ್ಲಿ ಹೋಗೇ ಬಿಟ್ಟಾವೆಲ್ಲ, ಮ್ಯೂಸಿಯಮ್ನಾಗ ಇಡೋದಿನ ಮೇಲೆ ಅವು ಕಷ್ಟ. ಬೀಸುಕಲ್ಲ ಮುದುಕಿ ಜ್ವಾಳ ಬೀಸ್ತಿತ್ತು. ಜ್ವಾಳ ಬೀಸುವುದನ್ನು ನೋಡಿ ಸಂತ ಕಬೀರ ದಾಸರು ದುಃಖಿ ಅಳಲಿಕ್ಕೆ ಶುರು ಮಾಡಿದ್ರು. ಚಲತಿ ಚಕ್ಕಿ ದೇಖಕ್ಕೆ ದಿಯಾ ಕಬೀರ ರೋಯ, ದೋ ಫಾಟನ ಕಾ ಬೀಚ್ ಮೇ ಸಾಬತ ಬಚಾನ ಕೋಯ. ಮುದುಕಿ ಅಜ್ಜಿ ಜ್ವಾಳ ಬೀಸುವುದನ್ನು ನೋಡಿ ಕಬೀರ ದಾಸರು ದುಃಖಿಸಿ ಅಳಲಿಕ್ಕೆ ಶುರು ಮಾಡಿದ್ರು. ಗುರುಗಳಾದಂಥ ರಮಾನಂದರು ಕೇಳಿದ್ರು, ಯಾಕೆ ಅಳಕತ್ತೀಯೋ ನೀನು ಅಂತ. ಅವಾಗ ಕಬೀರ ದಾಸ್ ಹೇಳ್ತಾನೆ, ಗುರುಗಳ ಜೀವನ ನೋಡ್ರಿ, ಜೀವನ ಅಂದ್ರೆ ಒಂಥರ ಬೀಸುಕಲ್ಲಿದ್ದಂಗೆ ಅಷ್ಟೇ. ಇಲ್ಲ ಅಲ್ಲಿ ಏನದು ಹಂಗಂದ್ರೆ, ಗುರುಗಳೇ ಜೀವನ ಏನೂ ಇಲ್ಲ, ಬೀಸು ಕಲ್ಲಿದ್ದಂಗೆ ಐತಷ್ಟೇ. ಹೆಂಗಂದ್ರೆ ಈ ಬೀಸು ಕಲ್ಲೊಳಗೆ ಕೆಳಗೊಂದಿರ್ತೈತಿ, ಮೇಲೊಂದಿರ್ತೈತಿ ನೋಡ್ರಿ. ಅದು ತಿರುಗ್ತಿರ್ತೈತಿ. ಮ್ಯಾಲೆ ತಾಯಂದಿರು ಜ್ವಾಳ ಹಾಕ್ತಾರೆ. ಜ್ವಾಳ ಬೀಸು ಕಲ್ಲೊಳಗೆ ಹೋತು ಅಂದ್ರೆ ಹಿಟ್ಟಾಗಿ ಸಣ್ಣಾಗಿ ಹಿಟ್ಟಾಗಿ ಬರ್ತೈತಿ. ಬೀಸುವ ಕಲ್ಲನ್ನು ತನ್ನ ಜೀವನಕ್ಕೆ ಹೋಲಿಸಿಕೊಂಡಂಥ ಕಬೀರ್ ಅಂತಾನೆ, ಗುರುಗಳೇ ಜೀವನನೂ ಒಂದು ಬೀಸು ಕಲ್ಲಿದ್ದಂಗೆ. ಬೀಸು ಕಲ್ಲಿನೊಳಗೆ ಹೆಂಗೆ ಕೆಳಗೆ ಮ್ಯಾಲ 2 ಪಾರ್ಟ್ಸ್ ಅದಾವಲ್ಲ, 2 ಭಾಗದೊಳಗೆ ಸಿಕ್ಕೊಂಡು ಜ್ವಾಳ ಹೆಂಗೆ ಸಣ್ಣಾಗಿ ಹಿಟ್ಟಾಗಿ ಬರಾಕತ್ತೈತಿ, ಮನುಷ್ಯನ ಜೀವನ ಅನ್ನೋದು ಸಹಿತ 2 ಭಾಗಕ್ಕೆ ಸಿಕ್ಕೊಂಡೈತಿ. ಒಂದು ಹುಟ್ಟು, ಇನ್ನೊಂದು ಸಾವು, ಇನ್ನೊಂದು ಮಾನ, ಇನ್ನೊಂದು ಅಪಮಾನ, ಇನ್ನೊಂದು ಬಡತನ, ಇನ್ನೊಂದು ಶ್ರೀಮಂತಿಕೆ, ಇನ್ನೊಂದು ಸೋಲ ಗೆಲುವ, ಹುಟ್ಟ ಸಾವ ಅನ್ನುವಂಥ 2 ಪಾರ್ಟ್ಸ್ನೊಳಗೆ ಸಿಕ್ಕೊಂಡು ಇದು ಸಣ್ಣಾಗೈತಿ ಜೀವನ ಅಂತ. ಅವಾಗ ಗುರುಗಳಂತಾರೆ, ಹುಚ್ಚದಿಯೋ ಅಳಕ್ಕೆ ಹೋಗ್ಬೇಡ ನೀನು.
ಯಾವ ಜೋಳ ಹಿಟ್ಟಾಗಿ ಸಣ್ಣಾಗಿ ಬಿದ್ದಾವಲ್ಲ ಅದನ್ನಷ್ಟ ನೋಡಿ ನಡಬರ್ಕೊಂದು ಬೀಸು ಕಲ್ಲಿಗೊಂದು ಸಣ್ಣ ಗೂಟು ಇರ್ತೈತೆ ನೋಡಿ, ಆ ಗೂಟಕ್ಕೆ ಹತ್ಕೊಂಡು ಯಾವ ಜೋಳ ಕುಂತಾವಲ್ಲ ಆ ಜೋಳ ಎಂದೂ ಹಿಟ್ಟಾಗಿಲ್ಲ, ಸಣ್ಣನೂ ಆಗಿಲ್ಲ. ಹಂಗೆ ಯಾರು ಜೀವನದ ಹುಟ್ಟು ಸಾವುಗಳು, ಮಾನ ಅಪಮಾನಗಳು, ಸ್ತುತಿ ನಿಂದೆಗಳ ಮಧ್ಯದಲ್ಲಿ ಇದನ್ನೆಲ್ಲ ಭಗವಂತ ನಿನ್ನ ಪ್ರಸಾದ ಅಂತ ಅವನ ಪಾದಕ್ಕೆ ಅರ್ಪಿಸಿ ಅವನನ್ನು ಆಶ್ರಯಿಸಿ ಬದುಕ್ತಾರಲ್ಲ, ಅವರು ದುಃಖದಿಂದ ದೂರ ಆಗ್ತಾರೆ, ಚಿಂತೆಗಳಿಂದ ದೂರ ಆಗ್ತಾರೆ. ಲಿಂಗ ಧ್ಯಾನದಲ್ಲಿ ಏನೇ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಸೋಲ ಬರಲಿ ಗೆಲುವ ಬರಲಿ, ಹುಟ್ಟ ಬರಲಿ ಸಾವ ಬರಲಿ, ಮನುಷ್ಯ ಗೊತ್ತಿರಬೇಕು ಇದು ನಾವೆಷ್ಟು ಪೂಜೆ ಮಾಡ್ತೀವ್ರಿ ನಮಗೆ ಯಾಕೆ ಬರ್ತೈತಿ ಅಂತಲ್ಲ, ಇದು ದೇವನ ಕೃಪೆ ಅಂತ ಅವನ ಪಾದಕ್ಕೆ ಅರ್ಪಿಸಿ ನಾವು ಹಗರಾಗಬೇಕಷ್ಟೆ. ಅವನ ಮೇಲೆ ನಂಬಿಕೆ ಇಟ್ಟು ಬದುಕೋದು. ಈಗ ನೀವು ಊರಿಗೆ ಹೋಗ್ತೀರಿ, ಡ್ರೈವರ್ ಬಸ್ ತೊಗೊಂಡು ಹೋಗ್ತಾನೆ, ಏನರ ಹತ್ತುವಾಗಿ ಅವ ಮುಟ್ಟಿಸ್ತಾನ ಎಲ್ಲೋ, ಎಲ್ಲರ ಕೆಡವುತ್ತಾನ ಏನಂತ ವಿಚಾರ ಮಾಡ್ತೀರೇನು? ಹ್ಯಾಂಗೆ ಬಸ್ ಹತ್ತುವಾಗ ಇವ ನಮಗೆ ಸರಿಯಾಗಿ ಬಸ್ ಸ್ಟ್ಯಾಂಡಿಗೆ ಮುಟ್ಟಿಸ್ತಾನ ಅಂತ ಸುಮ್ಮನೆ ಬಸ್ ಹತ್ತಿದ್ರೆ ಯಾತ್ರೆ ಸುಗಮವಾಗಿ ಡ್ರೈವರ್ ಮುಟ್ಟಿಸ್ತಾನಂತ ಡ್ರೈವರ್ನ ಮೇಲೆ ಭರವಸೆ ಇಟ್ಟು ಬದುಕ್ತೀವಲ್ಲ, ಈ ಜೀವನ ಅನ್ನುವ ಯಾತ್ರೆಯಲ್ಲಿ ದೇವರೊಬ್ಬ ಡ್ರೈವರ್ ಇದ್ದಂಗೆ ಅವನ ಮೇಲೆ ಭರವಸೆ ಇಟ್ಟು ಬದುಕುವುದು. ಅವ ನಮ್ಮ ಡೆಸ್ಟಿನೇಷನಿಗೆ ಮುಟ್ಟಿಸ್ತಾನೆ, ನಾವು ಮುಟ್ಟುವ ಸ್ಥಳಕ್ಕೆ. ಇದು ಭರವಸೆ, ಇದು ಅಷ್ಟೆ. ಲಿಂಗ ಧ್ಯಾನದಲ್ಲಿ ಈಗ ಒಬ್ಬ ರೈತ ಇರ್ತಾನೆ, ಭರವಸೆ ಇರದೇ ಇದ್ದರೆ ಬದುಕಲಿಕ್ಕೆ ಆಗ್ತೈತೇನೆ. ಒಬ್ಬ ರೈತ ಒಂದು ಇದಕ್ಕೆ ಹೋಗ್ತಾನೆ, ಎಲ್ಲಿಗೆ ಬಿತ್ತಕ್ಕೆ ಹೋಗ್ತಾನೆ, ಒಂದು 4 ಕಾಳು ಉಗ್ತಾನೆ, ಇಲ್ಲ ಉಗ್ಗಿದ್ದೆಷ್ಟು 4 ಕಾಳು. ಏನು ಮನೆಗೆ ಬಂದು ಇದು ಬರ್ತೈತೋ ಇಲ್ಲೋ, ಹ್ಯಾಂಗೋ ಏನೋ, ಮೊಳಿ ಕೊಡಿತೈತೋ ಇಲ್ಲೋ ಹೋಗಿ ಚೆಕ್ ಮಾಡ್ತಾನೆ, ಏನೂ ಇಲ್ಲ. ಅವನಿಗೆ ಏನು ಬಲವಾದ ನಂಬಿಕೆ ಅಂದ್ರೆ 4 ಕಾಳು ಭೂಮಿ ತಾಯಿಯ ಉಡಿಯೊಳಗೆ ಹಾಕಿದ್ರೆ 4 ತಿಂಗಳೊಳಗೆ 4 ಕ್ವಿಂಟಲ್ ನನ್ನ ಮನೆ ತುಂಬುತ್ತಾಳ ಅನ್ನುವ ನಂಬಿಕೆಯಿಂದ ಹಾಕಿ ಬರ್ತಾನಷ್ಟೆ. ಇದು ಭರವಸೆ. ಇದು ಈ ಭರವಸೆಯ ಮೇಲೆ ಮನುಷ್ಯ ಬದುಕೋದು. ಅದಕ್ಕೆ ಲಿಂಗ ಧ್ಯಾನ ಅಂತ ಕರೆದ್ರೆ ಇದಕ್ಕೆ ಒಂದನೇದ್ದು ಸ್ವಲ್ಪ ಚಲೋ ಚಿಂತನೆ ಇರಬೇಕು, ತಲೆಯಾಗ ಒಂದಿಷ್ಟು ಚಲೋ ವಿಚಾರಗಳು, ಬದುಕಿನ ಕಷ್ಟ ಸುಖಗಳ ಮಧ್ಯದೊಳಗೆ ದೇವನ ನೆನಹು, ಕೊನೆಗೆ ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಕೊನೆಯ ಮಾತು ಹೇಳ್ತಾರೆ ಅವ್ರು, ಏನು ಹೇಳ್ತಾರೆ ಅಂದ್ರೆ, ಸ್ವಲ್ಪ ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಮೌನ ಯಾಕಿರಬೇಕು ಅಂದ್ರೆ, ಮೌನ ಇದರ ಅರ್ಥ ಇಟ್ ಈಸ್ ನಾಟ್ ದಿ ಸ್ಟೇಟ್ ಆಫ್ ನಾಯ್ಸ್ಲೆಸ್ನೆಸ್. ಶಬ್ದ ಇರದ ಸ್ಥಿತಿ ಅಲ್ಲ, ಮಾತಾಡ್ಲಾರ್ದಂಗೆ ಇದ್ರೆ ಮೌನ ಅಂತಲ್ಲ. ಮೌನ ಇದರ ಅರ್ಥ ಜೀವನದೊಳಗೆ ಸುಖ ದುಃಖ ಮಾನ ಅಪಮಾನ ಏನು ಬಂದರೂ ಸಹಿತ ನಾಲಿಗಲ್ಲ, ನಿನ್ನ ಮನಸ್ಸು ಹೊಯ್ದಾಡ್ಲಾರ್ದೆ ಗಟ್ಟಿತ್ತು ಅಂದ್ರೆ ಅದು ನಿಜವಾದ ಮೌನ. ಇದಕ್ಕೆ ಮಹಾಮೌನ ಅಂತ ಕರೀತಾರೆ. ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಈಗ ದೇವರದಾನ ಇಷ್ಟೆಲ್ಲ ಪಶು ಪಕ್ಷಿ ಪ್ರಾಣಿಗಳ ಜೊತೆ ಮಾತಾಡ್ತಾನಲ್ಲ, ಏನು ಇಂಗ್ಲೀಷ್ನಾಗ ಮಾತಾಡ್ತಾನ, ಏನು ಸಂಸ್ಕೃತದೊಳಗೆ ಮಾತಾಡ್ತಾನ, ಯಾವ ಭಾಷೆಯೊಳಗೆ ಮಾತಾಡ್ತಾನಂದ್ರೆ ಹಿ ಕಮ್ಯುನಿಕೇಟ್ಸ್ ವಿತ್ ದಿ ಸೈಲೆನ್ಸ್. ಅಂದ್ರೆ ಸೈಲೆನ್ಸ್ ಇಸ್ ಎ ಡಿವೈನ್ ಲ್ಯಾಂಗ್ವೇಜ್. ಇದು ದೇವ ಭಾಷೆ ಅಂತ ಕರೀತಾರೆ. ಮೌನವಾಗಿರ್ಬೇಕಷ್ಟ. ಈಗ ಸಂಸಾರ ಐತೆ, ಸಂಸಾರ ಚಲೋ ಇರ್ಬೇಕಂದ್ರೆ ಮೌನ ಇರ್ಬೇಕಷ್ಟ. ಮೌನೇಚ ಕಲಹೋ ನಾಸ್ತಿ ಅಂತ ಕರೀತಾರೆ. ನನಗೆ ಭಾಳ ಮಂದಿ ಕೇಳ್ತಾರೆ, ಯಪ್ಪ ಮನ್ಯಾಗ ಭಯಂಕರ ಕಿರಿಕಿರಿ ಐತಿ, ಏನು ಮಾಡ್ಬೇಕು? ಏನು ಮಾಡೋಂಗಿಲ್ಲ, ಏನಾರ ಮಾಡೋಕ್ಕೆ ಹೋದ್ರೆ ಗದ್ಲಾಗ ಸುಮ್ಮನಿರೋದು ಕಲೀರಷ್ಟೇ ಅಂತ. ಸುಮ್ಮನಿದ್ರೆ ಎಲ್ಲ ಚಲೋ ಇರ್ತೈತಿ, ಸುಮ್ಮನೆ ಇರದೇ ಇದ್ರೆ ಕೆಡ್ತೈತೆ ಅಷ್ಟೆ. ಸಂಸಾರ ಸುಖ ಇರಬೇಕು ಅಂದ್ರೆ ಮೌನ ಭಾಳ ದೊಡ್ಡದು. ಏನು ನಾವೇನು ತಿಳ್ಕೊಂಡಿವಿ, ಮೌನ ಅಂದ್ರೆ ಶರಣರಿಗೆ ಸಂತರಿಗೆ ಗವ್ಯಾಗಿರೋರಿಗೆ ಅಂತ ತಿಳ್ಕೊಂಡಿವಿ. ಅವ್ರಿಗಿಂತ ಜಾಸ್ತಿ ನಿಮಗೆ ಭಾಳ ಅವಶ್ಯಕತೆ ಐತಿ. ಯಾಕಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಹೋರಾಟ ಸಂಗ್ರಾಮ ಇರ್ತೈತಿ, ಹೊಡಪೆಟ್ಟ. ಬೆಳಿಗ್ಗೆ ಎದ್ದು ಕೂಡಲೇ ಹೊಡೆದಾಟ. ಮೊದಲು ಚಲೋ ಇರ್ತಾವೆ, 2 ಜೀವ ಇರ್ತಾವೆ. ಆಮೇಲೆ ಶುರು ಆಯ್ತು ನೋಡಿ, ಜಗಳ ಶುರು ಆಗ್ತೈತಿ. ಮೊದಲು ಒಂದಕ್ಕೊಂದು ಬಿಟ್ಟಿರೋದಿಲ್ಲ. ಮದುವೆ ಆಗೋದಕ್ಕಿಂತ ಮೊದಲು ಏನು ಅಂತಿರ್ತಾವ, ನಿನಗೆ ಬಿಟ್ಟಿರೋದಿಲ್ಲ ಅಂತ. ಮದುವೆ ಆದ ಮೇಲೆ ಒಂದು 4 ತಿಂಗಳಿಗೆ ನೋಡಿ, ಇಲ್ಲ ನೀ ಇರ್ಬೇಕೊಂದು, ಇಲ್ಲ ನಾ ಇರ್ಬೇಕೊಂದು ಮನ್ಯಾಗ ಅಷ್ಟು. ಮೊದಲು ಜೀವ ಇರ್ತಾವೆ. ಒಬ್ಬ ಹೆಣ್ಮಗಳು ದವಾಖಾನಿಗೆ ಕರ್ಕೊಂಡು ಹೋದ್ ನನ್ನ ಗಂಡಗೆ ಕರ್ಕೊಂಡೋಗಿ ಹೇಳ್ದಂದು, ಇದು ನೋಡ್ರಿ ನಮ್ಮ ಯಜಮಾನ ಬರೀ ರಾತ್ರಿ ನಿದ್ದಿಗಣ್ಣಾಗ ಮಾತಾಡ್ತೈತೆ. ಅವ್ರು ಡಾಕ್ಟ್ರ್ ಅಂದರು, ಇದಕ್ಕೇನರ ಔಷಧ ಕೊಡ್ರಿ, ಬರೀ ನಿದ್ದಿಗಣ್ಣಾಗ ಮಾತಾಡ್ತೈತಿ. ಅವ್ರು ಡಾಕ್ಟ್ರ್ ಅಂದ್ರೆ, ಅವ ಇದಕ್ಕೇನೂ ಔಷಧ ಇಲ್ಲ, ಸ್ವಲ್ಪ ಹಗಲು ಹೊತ್ತಿನಾಗ ಸ್ವಲ್ಪ ಮಾತಾಡಕ್ಕೆ ಬಿಡು ಅವನಿಗೆ ಅಷ್ಟ ಅಂತ. ಹಗಲು ಹೊತ್ತಿನಾಗ ನೀವು ಸ್ವಲ್ಪ ಮಾತಾಡಕ್ಕೆ ಬಿಟ್ರೆ ಅವನಿಗೆ ಮುಗಿತು, ಯಾವ ರೋಗ ಬರೋದಿಲ್ಲ, ಮಾತಾಡಕ್ಕೆ ಬಿಡು ನೀವು ಅವನಿಗೆ.
ಹೆಣ್ಮಗಳು ದೇವ್ರ ಹತ್ರ ಹೋಗಿ ಕೇಳಲ್ಲ, ನನ್ನ ಗಂಡನ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ಬೇಕು ನೋಡ್ರಿ, ಯಾವ್ದಾರ ವ್ರತ ಇದ್ರೆ ಹೇಳ್ರಿ ಮಾಡ್ತೀನಿ. ಅವ್ರ ಗುರುಗಳು ಯವ್ವ ನೀ ಯಾವ ವೃತ ಮಾಡೋದು ಬೇಡ, ಮೌನ ವೃತ ಮಾಡಿಬಿಡೋದ್ರ ಆಯುಷ್ಯ ಆರೋಗ್ಯ, ಬಿ ಪಿ ಶುಗರ ಬರೋದಿಲ್ಲ ಅದಕ್ಕೆ, ಸುಮ್ಮ ಮೌನ ವೃತ ಆಚರಣೆ ಮಾಡಿ ಅಷ್ಟೆ. ಅದಕ್ಕೆ ಗೊತ್ತಿರಬೇಕು ನಮಗೇನು ಅಂದ್ರೆ ಮೌನಿಯಾಗಿರಿ, ಮೌನೇಚ ಕಲಹ ನಾಸ್ತಿ. ಈಗ ಮನುಷ್ಯನ ಜೀವನ ಪ್ರಪಂಚ ಸಂಸಾರ ಸುಖವಾಗಿ ಆಗಬೇಕಾಗಿದ್ರೆ ಕಲಿಯುವುದೇನು ಅಂದ್ರೆ ಸುಮ್ಮನಿರೋದು ಸಹಿತ ಒಂದು ಧ್ಯಾನ. ಇದು ಸುಮ್ಮನಿರ್ಬೇಕು ಮೊದಲು. ಈಗ ನೀವೊಂದು ಕೆರೆ ಇರ್ತೈತಿ, ಕೆರೆಯೊಳಗೆ ಎಮ್ಮೆ ಆಕಳ ಹೋಗಿ ರಾಡಿ ಮಾಡ್ತಾವೆ. ರಾಡಿ ಮಾಡಿದ್ದ ನೀರು ತಿಳಿ ಆಗಬೇಕಂದ್ರೆ ಏನು ಮಾಡಿದ್ರೆ ತಿಳಿ ಆಗ್ತೈತಿ ಹೇಳ್ರಿ? ಏನಾರ ಮಾಡಕ್ಕೆ ಹೋದ್ರಿ ಮತ್ತಿಷ್ಟು ರಾಡಿ ಆಗ್ತೈತಿ. ನೀರು ತಿಳಿ ಆಗಬೇಕಾದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮನಿದ್ರೆ ತಾನೇ ತಿಳಿ ಆಗ್ತೈತಿ. ಹಂಗೆ ಸಂಸಾರದೊಳಗೆ ಸ್ವಲ್ಪ ಹೆಚ್ಚ ಕಡಿಮೆ ಜಗಳಾಟ ಹೊಡೆದಾಟ ಬಡದಾಟ ಊರಾಗ ಮನ್ಯಾಗ ಎಲ್ಲ ಕಡೆ ಆಗ್ತಾವೆ. ಏನಾರ ಮಾಡಕ್ಕೆ ಹೋದ್ರಿ ಅಂದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ. ಹೆಂಗೆ ಗೊಡಗಾದ ನೀರು ತಿಳಿ ಆಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಕುಂತ್ರಿ ಅಂದ್ರೆ ನೀರು ತಿಳಿ, ಸುಮ್ಮನೆ ಕುಂತ್ರೆ ಮನಸ್ಸು ತಿಳಿಯಾಗ್ತದೆ. ಸುಮ್ಮನಿರುವುದು ಕಲಿಯಬೇಕು, ಇದು ಯೋಗ, ಇದು ಅಷ್ಟೇ. ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಮೌನವಾಗಿ ನಮ್ಮ ಕೆಲಸ ಮಾಡ್ಕೊತ ಹೋಗೋದು. ಈಗ ಹೊಳೆ ಇರ್ತೈತಿ ನೋಡ್ರಿ, ಹೊಳೆ ಹರಿತೈತಿ. ಹೊಳೆ ಹರಿಯುವಾಗ ಒಬ್ಬವ ಅರ್ಗೆ ಬಿಟ್ಟಾನ, ಗಂಗೆ ಚ ಯಮುನೆ ಚೈವ ಗೋದಾವರಿ ಅಂಥೇಳಿ ಬೊಗಸಿಲೆ ಅರ್ಗೆ ಬಿಟ್ಟಾನ ಹೊಳಿಗೆ. ಒಬ್ಬವ ಬಾಯಾಗ ಹಾಕ್ಕೊಂಡು ಉಗುಳ್ಯಾನ. ನದಿ ಏನಾರ ಇವ ಅರ್ಗೆ ಬಿಟ್ಟಾನಂತ ತಿಳ್ಕೊಂಡು ಉಕ್ಕಿಲ್ಲ, ಹೊಗಳ್ಯಾನಂತ ತಿಳ್ಕೊಂಡು ಸೊಕ್ಕಿಲ್ಲ. ಉಕ್ಕು ಬಂದಿಲ್ಲ, ಸೊಕ್ಕು ಬಂದಿಲ್ಲ. ಮತ್ತು ಯಾವನಾರ ಬೈದಾನಂತ ತಿಳ್ಕೊಂಡು ಬತ್ತೈತೇನು? ಬತ್ತಿಲ್ಲ. ಅತ್ತೈತೇನು? ಅತ್ತಿಲ್ಲ. ಹೊಗಳ್ಯಾನಂತ ಉಕ್ಕಿಲ್ಲ, ಸೊಕ್ಕಿಲ್ಲ. ಬೈದಾನಂತ ತಿಳ್ಕೊಂಡು ಬತ್ತಿಲ್ಲ, ಅತ್ತಿಲ್ಲ. ಹರಿಯುವುದು ಮಾತ್ರ ಬಿಟ್ಟಿಲ್ಲ. ಇದು ನದಿಯ ಯೋಗ. ಇದು ಮನುಷ್ಯ ನದಿಯಂತೆ ಬದುಕಬೇಕು. ಇದು ಜೀವನ ಯೋಗ. ಇದು ಪ್ರಪಂಚ ಯೋಗ. ಅದಕ್ಕೆ ಮನುಷ್ಯ ಕಲಿಯುವುದೇನು ಅಂದ್ರೆ ಪ್ರಪಂಚದೊಳಗೆ ಏನೇ ಬರಲಿ ಮೌನವಾಗಿರಬೇಕು. ಸ್ವಲ್ಪ ಚಲೋ ವಿಚಾರ ವ್ಯರ್ಥ ಹೆಂಗಾತು? ಬೈದು ಹೊಗಳಿ ಚಿಂತೆ ಮಾಡಿ ದುಃಖ ಮಾಡಿಕೊಂಡು ವ್ಯರ್ಥ ಮಾಡಿಕೊಂಡ್ವಿ. ಸಾರ್ಥಕ ಮಾಡ್ಕೋಬೇಕಾದ್ರೆ ಸ್ವಲ್ಪ ತಲೆಯಾಗ ಚಲೋ ವಿಚಾರ, ಹೃದಯದೊಳಗೆ ದೇವನ ನೆನಹು, ಸ್ವಲ್ಪ ಸುಮ್ಮನಿರೋದು ಕಲಿಬೇಕು ಮನುಷ್ಯ. ಇಷ್ಟಿದ್ರೆ ಇದು ಪ್ರಪಂಚ ಯೋಗ. ನಮ್ಮ ಬಾಳು ವ್ಯರ್ಥವಾಗುವುದಿಲ್ಲ. ಇದಕ್ಕೆ ಅರ್ಥ ಬರ್ತದೆ ಅಂತ ಸಕಳೇಶ ಮಾದರಸರು ಹೇಳ್ತಾರೆ.